ಬೆಂಗಳೂರಿನಲ್ಲಿ ಹಿಂದೆಂದೂ ನೋಡಿರದಂತಹ ವಿಚಿತ್ರ ಘಟನೆಯೊಂದು ನಡೆದಿದೆ. ಹೆತ್ತು ಸಾಕಿದ್ದಕ್ಕೆ ಮಗಳು ಮಾಡಿದ್ದು ಇದೆಂಥ ಕೆಲಸ ಗೊತ್ತಾ? ಪುತ್ರಿ ಮೊಬೈಲ್ನಲ್ಲಿ ಫೋಟೋಸ್ ನೋಡಿ ತಾಯಿಯೇ ಬೆಚ್ಚಿ ಬಿದ್ದಿದ್ದಾಳೆ. ತಾಯಿಯ ಖಾಸಗಿ ಫೋಟೋಗಳನ್ನು ಆ ಮಗಳೇನೆ ಲವರ್ಗೆ ಶೇರ್ ಮಾಡ್ತಾ ಇದ್ದಂತೆ. ದೊಡ್ಡಮ್ಮ ಮಲಗಿದ್ದಾಗಲೂ ಕೂಡ ಫೋಟೋಗಳನ್ನು ತೆಗೆದಿದ್ದಾಳೆ ಮಗಳು. ಆಕೆಯ ಲವರ್ ವಿರುದ್ಧ ಸದ್ಯ ತಾಯಿಯೇ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ತಾಯಿಯ ದೊಡ್ಡಮ್ಮನ ಫೋಟೋಗಳನ್ನು ಮಗಳೇನೆ ಖಾಸಗಿ ಫೋಟೋಗಳನ್ನು ತೆಗೆದು ಆ ಫೋಟೋಗಳನ್ನು ಆ ಮಗಳು ತನ್ನ ಲವರ್ಗೆ ಶೇರ್ ಮಾಡ್ತಾ ಇದ್ಲಂತೆ. ಎಂಥ ವಿಪರ್ಯಾಸ ನೋಡಿ. ಈ ಥರದ ಘಟನೆಗಳನ್ನು ಬಹುಶಃ ನೀವ್ಯಾರು ಕೇಳಿರ್ಲಿಕ್ಕೂ ಇಲ್ಲ, ನೋಡಿರ್ಲಿಕ್ಕೂ ಇಲ್ಲ. ಮಗಳೇನೆ ತನ್ನ ತಾಯಿಯ ಫೋಟೋಗಳನ್ನು, ಖಾಸಗಿ ಫೋಟೋಗಳನ್ನು, ತನ್ನ ದೊಡ್ಡಮ್ಮನ ಫೋಟೋಗಳನ್ನು ತೆಗೆದು ತನ್ನ ಲವರ್ಗೆ ಆಕೆ ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ಲಂತೆ, ಆತನ ಜೊತೆ ಶೇರ್ ಮಾಡ್ತಾ ಇದ್ಲಂತೆ. ಸದ್ಯ ಆ ಮಗಳು ಹಾಗೆ ಮಗಳ ಲವರ್ ವಿರುದ್ಧ ತಾಯಿಯೇ ದೂರನ್ನು ನೀಡಿ ಪ್ರಕರಣ ದಾಖಲಿಸಲಾಗಿದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈ ಸಂಬಂಧ ದಾಖಲು ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಬಹುಶಃ ಈ ಥರದ ಒಂದು ಕೃತ್ಯ ನಡೆದಿರಬಹುದು, ಈ ಥರದ ಒಂದು ಘಟನೆ ನಡೀಬೋದು, ಮನೆಯಲ್ಲಿ ಮಗಳೇ ಈ ಥರ ಮಾಡ್ಬೋದು ಅಂತ ಯಾರೂ ಊಹಿಸಿರೋದಕ್ಕೆ ಸಾಧ್ಯ ಇಲ್ಲ. ಈ ಮಗಳು ತನ್ನ ಲವರ್ ಜೊತೆ ತನ್ನ ತಾಯಿ ಹಾಗೆ ದೊಡ್ಡಮ್ಮನ ಫೋಟೋಗಳನ್ನು ಶೇರ್ ಮಾಡ್ಕೋತಾ ಇದ್ಲು ಅಂತೇಳಿ. ಯಾಕೆ ಈ ರೀತಿ ಮಾಡ್ತಾ ಇದ್ಲು ಆ ಮಗಳು? ಏನು ಕಾರಣ ಏನು? ನವೀನ್, ಸದ್ಯ ಮಗಳ ವಿರುದ್ಧವಾಗಿ ಪೋಷಕರು ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು. ಮಗಳು ಹಾಗೂ ಆಕೆಯ ಪ್ರಿಯಕರನ ವಿರುದ್ಧವಾಗಿ ಎಫ್ಐಆರ್ ಅನ್ನು ಮಾಡಿರುವಂಥದ್ದು. ಸದ್ಯ ಬ್ಯಾಟರಾಯನಪುರ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಟ್ಟು ವಿಚಾರಣೆ ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಪೋಷಕರು ಆರೋಪವನ್ನು ಮಾಡ್ತಿರುವಂಥದ್ದು, ತನ್ನ ಮಗಳು 23 ವರ್ಷದ ಯುವತಿಯೇನಿದ್ದಾಳೆ, ಆಕೆ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದು, ತನ್ನ ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗಲಿ ಅಂತೇಳಿ ತಂದೆ ತಾಯಿ ಬಳಿ ಮೊಬೈಲನ್ನು ಕೇಳಿದ್ದು. ಅದರಂತೆ ಮಗಳ ಇಚ್ಛೆಯಂತೆ ಆಕೆಗೆ ಒಪ್ಪೋ ಮೊಬೈಲ್ ಫೋನನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿಸಿದ್ವಿ. ಆದರೆ ಆಕೆ ಓರ್ವ ಯುವಕನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿದ್ದಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ನಮ್ಮಿಂದ ಹೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾಳೆ. ನಂತರ ಆಕೆಯ ಮೊಬೈಲನ್ನು ಪಡೆದು ಪಾಸ್ವರ್ಡ್ಗಳನ್ನು ಹಾಕಿ ಮೊಬೈಲನ್ನು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಪತ್ನಿ ಹಾಗೂ ಅವರ ಸಹೋದರಿ, ಅಂದರೆ ಆ ಯುವತಿ ಏನಿದ್ದಾಳೆ, ಆಕೆಯ ತಾಯಿ ಮತ್ತು ಅವರ ದೊಡ್ಡಮ್ಮನವರ ಖಾಸಗಿ ಫೋಟೋ ವಿಡಿಯೋಗಳನ್ನು ಆಕೆಯ ಮೊಬೈಲ್ನಲ್ಲಿ ಕಂಡು ಸ್ವತಃ ಪೋಷಕರೇ ಶಾಕ್ ಆಗುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಯುವತಿ ಏನಿದ್ದಾಳೆ, 23 ವರ್ಷದ ಯುವತಿ, ಆಕೆಯ ತಂದೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂಥದ್ದು. ನನ್ನ ಮಗಳು, ನನ್ನ ಪತ್ನಿ ಹಾಗೂ ಅವರ ಅಕ್ಕ ಏನಿದ್ದಾರೆ, ಅಂದರೆ ಸಹೋದರಿ, ಅವರ ವೈಯಕ್ತಿಕ ಫೋಟೋಗಳನ್ನು, ಖಾಸಗಿ ಫೋಟೋಗಳನ್ನು ತೆಗೆದು ವಾಟ್ಸಪ್ನ ಮುಖಾಂತರವಾಗಿ ಆಕೆಯ ಪ್ರಿಯಕರನಿಗೆ ಕಳಿಸಿದ್ದಾರೆ ಅನ್ನೋ ಮಾತನ್ನು ಸದ್ಯ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿ ವಿಚಾರಣೆ ನಡೆಸಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.